ನಮಸ್ಕಾರ ಗೆಳೆಯರೆ. 1905 ಅಕ್ಟೋಬರ್ 16ರಂದು ತೀವ್ರಗಾಮಿ ರಾಷ್ಟ್ರೀಯ ಹೋರಾಟಗಳನ್ನು ಪ್ರೇರೇಪಿಸಿದ ಪ್ರಮುಖ ಘಟನೆ ಎಂದರೆ ಅದು ಬಂಗಾಳ ವಿಭಜನೆ. ಬಂಗಾಳದ ವಿಭಜನೆಯ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ಬಂಗಾಳವನ್ನು ಹಿಂದೂ ಮತ್ತು ಮುಸ್ಲಿಂ ಎಂಬ ಮತೀಯ ಆಧಾರದ ಮೇಲೆ ವಿಭಜಿಸುವ ಮೂಲಕ ರಾಷ್ಟ್ರೀಯತೆಯ ತೀವ್ರತೆ ಹತ್ತಿಕ್ಕಲು ವೈಸರಾಯ ಲಾರ್ಡ್ ಕಾರ್ಜನನು ಪ್ರಯತ್ನಿಸಿದನು. ಅದೇ 1905 ಅಕ್ಟೋಬರ್ 16ರಂದು ಬಂಗಾಳದಾದ್ಯಂತ ರಾಷ್ಟ್ರೀಯ ಶೋಕ ದಿನವನ್ನಾಗಿ ಆಚರಿಸಿದರು. ರವೀಂದ್ರನಾಥ್ ಟ್ಯಾಗೂರ್ ಅವರು ಅಮರ ಸೋನಾರ್ ಬಾಂಗ್ಲಾ ಎಂಬ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಹಾಡಿದರು. ವಂದೇ ಮಾತರಂ ಎಂಬುದು ಎಲ್ಲರ ಘೋಷಣೆಯಾಗಿತ್ತು. ಬಂಗಾಳದ ಏಕತೆಯನ್ನು ಪ್ರತಿನಿಧಿಸಲು ಹಿಂದೂ ಮುಸ್ಲಿಮರು ಪರಸ್ಪರ ರಕ್ಷಾಬಂಧನವನ್ನು ಕಟ್ಟಿಕೊಂಡರು. ಈ ರೀತಿಯಾಗಿ ಜನತೆಯ ಪ್ರತಿಭಟನೆಗಳು ಮುಗಿಲು ಮುಟ್ಟಿದವು. ಇದಕ್ಕೆಲ್ಲ ಮಣಿದ ಬ್ರಿಟಿಷ್ ಸರ್ಕಾರ 1911ರಲ್ಲಿ ಬಂಗಾಳ ವಿಭಜನೆಯನ್ನು ರದ್ದು ಮಾಡಿದರು. ಈ ರೀತಿಯಾಗಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಬಂಗಾಳ ವಿಭಜನೆಯ ವಿರುದ್ಧ ಹೋರಾಟ ನಡೆಸಿದರು.